ನಮಸ್ತೆ ಸ್ನೇಹಿತರೆ. ನೀವು ಏನೇ ಬಯಸಿದರೂ ಅದಕ್ಕೆ ಪ್ರತಿಯಾಗಿ ಶ್ರಮವನ್ನು ಹಾಕಿದರೆ ಮಾತ್ರ ಅದು ನಿಮಗೆ ಸಾಧ್ಯವಾಗುವುದು. ಇಲ್ಲವೆಂದರೆ ಶ್ರಮವೇ ಇಲ್ಲ ಅಂದರೆ ನಿದ್ದೆ ಕೂಡ ಬರೋದಿಲ್ಲ ಒಮ್ಮೊಮ್ಮೆ. ಹೌದಲ್ವಾ? ನಮ್ಮ ಪ್ರಾಚೀನ ಕಾಲದಿಂದಲೂ ಋಷಿಮುನಿಗಳು ಹಿರಿಯರು ಪ್ರತಿಯೊಂದು ಸಮಸ್ಯೆಗೆ ಸುಲಭವಾಗಿ ಸಿಗುವ ಕೆಲವೊಂದು ಗಿಡಮೂಲಿಕೆಗಳನ್ನು ಪರಿಹಾರವಾಗಿ ಬಳಸುತ್ತಾ ಇದ್ರು. ಇದರಿಂದ ಎಂತಹ ಬಡತನವಿದ್ದರೂ ಕೂಡ ಅವರ ಮನೆಗಳಲ್ಲಿ ನೆಮ್ಮದಿಯಿಂದ ಇರುತ್ತಿದ್ದರು ಹಾಗೂ ಅನಿರೀಕ್ಷಿತ ಸಂದರ್ಭಗಳನ್ನ ಅತ್ಯಂತ ಜಾಗರೂಕತೆಯಿಂದ ನಿಭಾಯಿಸ್ತಾ ಇದ್ರು. ಆದರೆ ನಮಗೆ ಅದರ ಬಗ್ಗೆ ತಿಳುವಳಿಕೆ ಇಲ್ಲದೆ ಎಷ್ಟೋ ವನಸ್ಪತಿಗಳು ನಮ್ಮ ಸಮೀಪವಿದ್ದರೂ ಕೂಡ ಅದರ ಪ್ರಯೋಜನ ನಮಗೆ ತಿಳಿದಿರುವುದಿಲ್ಲ. ಅವುಗಳನ್ನು ನಿರ್ಲಕ್ಷಿಸುತ್ತೇವೆ. ಆದರೆ ಇವತ್ತಿನ ದಿನ ನಿಮ್ಮ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತಮ ಪರಿಹಾರವನ್ನು ನೀಡುವ ವನಸ್ಪತಿಯ ಬಗ್ಗೆ ಇವತ್ತಿನ ದಿನ ಹೇಳಲಿದ್ದೇವೆ. ಹೌದು ಸ್ನೇಹಿತರೆ, ವೆಲ್ಕಮ್ ಟು ಸಮೃದ್ಧಿ ಜೀವನ ಚಾನಲ್. ನಾವು ಏನೇ ಮಾಡಿದರೂ ಕೆಲವೊಮ್ಮೆ ದುಡ್ಡು ಉಳಿಸೋಕೆ ಸಾಧ್ಯವಾಗೋದಿಲ್ಲ. ಒಂದಲ್ಲ ಒಂದು ಕಾರಣದಿಂದ ನೀರಿನಂತೆ ದುಡ್ಡು ಖರ್ಚಾಗ್ತಾ ಹೋಗುತ್ತೆ. ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಬರ್ತಾನೆ ಇದೆ. ಇಂತಹ ಸಂದರ್ಭಗಳಲ್ಲಿ ನೀವು ದೈವಿಕ ಅಂಶವಿರುವ ಈ ಗಿಡವನ್ನು ಪೂಜಿಸಿದರೆ ಸಾಕು, ನಿಮ್ಮ ಎಲ್ಲ ಸಮಸ್ಯೆ ಪರಿಹಾರವಾಗುತ್ತೆ. ಹೌದು, ದೈವಿ ಶಕ್ತಿ ಹೊಂದಿರುವಂತಹ ವನಸ್ಪತಿ ಹಾಗೂ ತಾಂತ್ರಿಕ ಶಕ್ತಿಯನ್ನು ಕೂಡ ಹೊಂದಿರುವ ಭೂಲೋಕದ ಸಂಜೀವಿನಿ ಅಂತ ಹೇಳುವ ಈ ಗಿಡದ ಬಗ್ಗೆ ನೀವು ಇವತ್ತಿನ ದಿನ ತಿಳಿದುಕೊಳ್ಳಲೇಬೇಕು. ಅದಕ್ಕಾಗಿ ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಹೌದು, ಆ ಗಿಡವೇ ಉತ್ತರಾಣಿ ಗಿಡ. ಅತ್ಯಂತ ಚಮತ್ಕಾರಿ ಶಕ್ತಿಯನ್ನು ಹೊಂದಿರುವ ಹಾಗೂ ಅತ್ಯಂತ ಸುಲಭವಾಗಿ ಎಲ್ಲರಿಗೂ ಸಿಗುವ ಈ ಗಿಡ ಅತ್ಯಂತ ಪ್ರಯೋಜನಕಾರಿ ಅಂಶಗಳನ್ನು ಹೊಂದಿದೆ. ಹೌದು, ಈ ವನಸ್ಪತಿ ಗಿಡದ ಬೇರು ನಿಮ್ಮ ಕೈಗೆ ಸಿಕ್ಕರೆ ನೀವು ಅಂದುಕೊಂಡಂತಹ ಎಲ್ಲ ಗುರಿಗಳನ್ನು ಸಾಧಿಸುವುದರ ಜೊತೆಗೆ ನಿಮ್ಮ ಜೀವನದಲ್ಲಿ ಅತಿ ದೊಡ್ಡ ಬದಲಾವಣೆಯನ್ನು ತರುತ್ತದೆ. ಹೌದು, ಏಕೆಂದರೆ ಅಷ್ಟು ಪರಿಣಾಮಕಾರಿಯಾದಂತಹ ಒಂದು ಫಲಿತಾಂಶಗಳನ್ನು ಕೊಡುತ್ತೆ ಈ ಒಂದು ಗಿಡ. ಬರೀ ಕಷ್ಟಗಳಿಗೆ ಮಾತ್ರವಲ್ಲ, ನಿಮ್ಮ ಅನೇಕ ಆರೋಗ್ಯದ ಸಮಸ್ಯೆಗಳಿಗೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತಂತೆ ಈ ವನಸ್ಪತಿ. ಹೌದು, ಇಂದು ನಾವು ಹೇಳ್ತಿರೋ ಈ ಗಿಡ ಯಾವ ಬೆಟ್ಟ ಗುಡ್ಡಗಳಲ್ಲಿ ಸಿಗುವಂತಹ ಗಿಡವಲ್ಲ. ಇದು ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ರಸ್ತೆಯ ಪಕ್ಕದಲ್ಲಿಯೇ ಸಿಗುತ್ತದೆ, ಹೆಚ್ಚಾಗಿ ಕಾಣಸಿಗುತ್ತೆ. ಹಿತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯಂತೆ ತುಂಬಾ ಜನಕ್ಕೆ ಇದರ ಉಪಯೋಗವೇ ತಿಳಿದಿರುವುದಿಲ್ಲ. ಹೌದು, ಎಲ್ಲ ಕಡೆ ಸಮೃದ್ಧವಾಗಿ ಬೆಳೆಯುವ ಈ ಗಿಡ ಉತ್ತರಾಣಿ ಗಿಡ. ಬುಧ ಗ್ರಹಕ್ಕೆ ಸಂಬಂಧಪಟ್ಟ ಈ ಗಿಡ ಬುದ್ಧಿವಂತಿಕೆ, ಜ್ಞಾನ, ಧೈರ್ಯ ನೀಡುವುದರ ಜೊತೆ ಹಣವನ್ನು, ಸಂಪತ್ತನ್ನು ಎಲ್ಲ ರೀತಿಯಿಂದಲೂ ಆಕರ್ಷಣೆ ಮಾಡುತ್ತದೆ. ಅತ್ಯಂತ ಉಪಯುಕ್ತವಾಗುವಂತಹ ಈ ಗಿಡ ಗಂಟೆಗಳ ನಡುವೆ ಉತ್ತರಾಣಿ ಗಿಡ ಕೂಡ ಬೆಳೆದಿರುತ್ತದೆ. ಈ ಗಿಡ ಎಲ್ಲೆಂದರಲ್ಲಿ ಬೆಳೆಯುತ್ತದೆ. ಇದಕ್ಕೆ ಇಂತಹದೇ ಭೂಮಿ, ಮಣ್ಣು ಅಂತ ಬೇಕಾಗಿರುವುದಿಲ್ಲ. ಈ ಗಿಡದಲ್ಲಿ ಎರಡು ರೀತಿಯಲ್ಲಿ ಬರುತ್ತದೆ. ಒಂದು ಕೆಂಪು ಕಾಂಡದಲ್ಲಿರುತ್ತದೆ, ಮತ್ತೊಂದು ಬಿಳಿಯ ಒಂದು ಬಣ್ಣದಲ್ಲಿ ಸಿಗುತ್ತದೆ. ಹೌದು, ಈ ಗಿಡದಲ್ಲಿ ಕಾಣ ಸಿಗುವ ಅಕ್ಕಿಯನ್ನು ಉತ್ತರಾಣಿ ಅಕ್ಕಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಇಂದಿಗೂ ಕೆಲವು ಹೋಮಗಳಲ್ಲಿ ಈ ಉತ್ತರಾಣಿಯನ್ನು ಬಳಸುತ್ತಾರೆ. ಈ ಬೇರಿನಿಂದ ಇರೋ ಶಕ್ತಿಯಿಂದ ನೀವು ಕುಬೇರರನ್ನಾಗಿ ಕೂಡ ಮಾಡಬಹುದು. ಏಕೆಂದರೆ ಅಷ್ಟು ಉಪಯೋಗಕ್ಕೆ ಬರುತ್ತದೆ ಈ ಒಂದು ಗಿಡ, ಅಷ್ಟು ಉಪಯೋಗಕಾರಿಯಾಗಿರುತ್ತದೆ ಈ ಒಂದು ಗಿಡ. ಇದನ್ನು ಹೋಮಗಳಲ್ಲಿ ಬಳಸುವುದರಿಂದ ಒಂದು ದೈವಿಕ ಅಂಶ ಮನೆಯಲ್ಲಿ ಉಂಟಾಗುತ್ತದೆ ಹಾಗೂ ಮನೆಯ ಎಲ್ಲ ಸದಸ್ಯರ ಒಂದು ಕೋರಿಕೆಗಳು, ಇಷ್ಟಾರ್ಥಗಳು ಅತ್ಯಂತ ಶೀಘ್ರವಾಗಿ ನೆರವೇರುತ್ತದೆ ಹಾಗೂ ಮನೆಯಲ್ಲಿನ ಎಲ್ಲ ರೀತಿಯ ದೋಷಗಳು ನಿವಾರಣೆಯಾಗುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಹೌದು, ಯಾವುದೇ ರೀತಿಯ ಆಸ್ತಿ ಗಲಾಟೆ, ಆರ್ಥಿಕ ಸಂಕಷ್ಟ, ಅನಾರೋಗ್ಯ ಸಮಸ್ಯೆಗೆ ಈ ಉತ್ತರಾಣಿ ಗಿಡ ರಾಮಬಾಣವಾದಂತೆ ಕೆಲಸ ಮಾಡುತ್ತದೆ. ಹಾಗೂ ಬುಧನನ್ನು ಸಂಪನ್ನಗೊಳಿಸಲು ಈ ಗಿಡವನ್ನು ನಾವು ಉತ್ತಮ ದಿನದಂದು ಪೂಜಿಸಿ ಮನೆಯಲ್ಲಿ ಹಣ ಇಡುವ ಜಾಗದಲ್ಲಿ ಇಟ್ಟರೆ ನೆಮ್ಮದಿ, ಖುಷಿ, ಸಂಪತ್ತು ಸದಾ ನೆಲೆಸಿರುತ್ತದೆ ಎಂದು ಕೂಡ ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ಬುಧ ಗ್ರಹದ ಅಧಿಪತಿಯಾಗಿರುವ ಈ ಒಂದು ಗಿಡ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಪಡೆಯಲು ಉತ್ತಮವಾದ ಅವಕಾಶವನ್ನು ನಿರ್ಮಾಣ ಮಾಡುತ್ತದೆ. ಹಾಗೂ ಯಾವುದೇ ವ್ಯಕ್ತಿ ತನ್ನ ಗುರಿಯನ್ನು, ಯಶಸ್ಸನ್ನು ಹೊಂದಬೇಕಾದರೆ ಈ ಒಂದು ಗಿಡ ಅತ್ಯಂತ ಸಹಾಯಕ್ಕೆ ಬರುತ್ತದೆ. ಹೌದು, ಆದರೆ ಈ ಗಿಡವನ್ನು ನಿಮ್ಮ ಮನೆಯಲ್ಲಿ ನೆಟ್ಟರೆ ಎಲ್ಲ ಕಷ್ಟಗಳು ಮಾಯವಾಗುವುದಿಲ್ಲ. ಇದಕ್ಕೂ ಒಂದು ರೀತಿಯ ನಿಯಮಗಳಿರುತ್ತದೆ. ಹೌದು, ಸೂರ್ಯೋದಯಕ್ಕೂ ಮುನ್ನ ಈ ಉತ್ತರಾಣಿ ಬೇರನ್ನು ಮನೆಗೆ ತಂದು ಸ್ವಚ್ಛಗೊಳಿಸಬೇಕು. ಅದರಲ್ಲೂ ಅಮಾವಾಸ್ಯೆಯ ದಿನ, ಭಾನುವಾರ ಅಥವಾ ಬುಧವಾರದ ದಿನ ಮನೆಗೆ ತಂದರೆ ಉತ್ತಮವೆಂದು ಹೇಳಲಾಗುತ್ತದೆ. ಉತ್ತರಾಣಿ ಬೇರನ್ನು ತೆಗೆದು ಇಟ್ಟುಕೊಳ್ಳಬೇಕು. ಪ್ರತಿದಿನ ಇದನ್ನು ಕುಂಕುಮದ ರೀತಿ ಹಣೆಯ ಮೇಲೆ ಇಟ್ಟುಕೊಳ್ಳುವುದರಿಂದ ಮಹಾಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಬಹುದು. ಮಹಾಲಕ್ಷ್ಮಿಯ ಒಂದು ಅನುಗ್ರಹ ದೊರೆಯುತ್ತದೆ. ಧನ ಆಗಮನ ಹೆಚ್ಚಾಗಿ ಆಗುತ್ತದೆ. ಎಲ್ಲ ರೀತಿಯಿಂದಲೂ ಹಣದ ಅವಕಾಶ ಹೆಚ್ಚಾಗಿ ತೆರೆಯುತ್ತದೆ. ಹೌದು, ನೀವು ಅಂದುಕೊಂಡಿದ್ದೆಲ್ಲ ನೆರವೇರುತ್ತದೆ ಅಂತ ಹೇಳಲಾಗುತ್ತದೆ. ಮನೆಯ ಕುಬೇರ ಮೂಲೆ ಅಥವಾ ಹಣ ಇಡುವ ಲಾಕರ್ನಲ್ಲಿ ಕೂಡ ಈ ಗಿಡವನ್ನು ನೀವು ಇಟ್ಟರೆ ನಿಮ್ಮ ಸಂಪತ್ತು ಹೆಚ್ಚುತ್ತಾ ಹೋಗುತ್ತದೆ. ಹೌದು, ಹಾಗೂ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಇದರ ಎಲೆಯ ಕಷಾಯ ಸೇವಿಸುವುದರಿಂದ ಅನೇಕ ರೀತಿಯ ಪ್ರಯೋಜನಗಳನ್ನು ನಾವು ನೋಡಬಹುದು. ಎಲ್ಲ ರೀತಿಯ ಆರೋಗ್ಯದ ಸಮಸ್ಯೆಗಳನ್ನು ನಿವಾರಣೆ ಮಾಡಬಲ್ಲ ಅತ್ಯಂತ ಚಮತ್ಕಾರಿ ಗಿಡ
ಈ ಉತ್ತರಾಣಿ ಗಿಡ. ಹೌದು, ಚರ್ಮದ ಸಮಸ್ಯೆ ಹಾಗೂ ಯಾವುದೇ ರೀತಿಯ ಜ್ವರ, ಶೀತ, ಕೆಮ್ಮುಗಳಿಗೆ ಇದರ ಒಂದು ಕಷಾಯ ಸೇವಿಸುವುದರಿಂದ ಅತ್ಯಂತ ಶೀಘ್ರವಾಗಿ ಗುಣಮುಖರಾಗಬಹುದು ಎಂದು ಕೂಡ ಹೇಳಲಾಗುತ್ತದೆ. ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಆರ್ಥಿಕ ಸಮಸ್ಯೆ, ಆರೋಗ್ಯದ ಸಮಸ್ಯೆ, ಎಲ್ಲ ರೀತಿಯ ಸಮಸ್ಯೆಗಳಿಗೆ ಒಂದೇ ರೀತಿಯ ಮದ್ದಾಗಿರುವ ಈ ಒಂದು ಉತ್ತರಾಣಿ ಗಿಡ. ಹೌದು, ಈ ಒಂದು ಉತ್ತಮವಾದಂತಹ ಮಾಹಿತಿ ನಿಮಗೆಲ್ಲರೂ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.